ಅಯೋಧ್ಯೆ ರಾಮನಿಗಿದೆ ಕರುನಾಡಿನ ಜೊತೆ ಅವಿನಾಭಾವವಾದಂತ ಸಂಬಂಧ. ಉಡುಪಿಯಲ್ಲಿ ಪ್ರತಿನಿತ್ಯ ನಡೆಯುತ್ತೆ ಅಯೋಧ್ಯೆ ರಾಮಭಟ್ಟನ ಪ್ರಾಣ ಪೂಜೆ. ಕೃಷ್ಣ ನಂತರ ಅಯೋಧ್ಯೆ ರಾಮಭಟ್ಟನ ಮೂರ್ತಿಗೆ ಮುಖ್ಯ ಪ್ರಾಣ ಪೂಜೆ ನಡೆಯುತ್ತೆ ಪ್ರತಿದಿನವೂ ಕೂಡ. ವಾದಿರಾಜಗುರು ಸಾರ್ವಭೌಮರು ಅಯೋಧ್ಯೆಯಿಂದ ತಂದಂತಹ ಮುಖ್ಯ ಪ್ರಾಣ ಇದು. ಅಯೋಧ್ಯೆಯಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದಂತಹ ಹನುಮದೇವರ ಮೂರ್ತಿಯನ್ನ ತಂದು ಇಲ್ಲಿ ನಿತ್ಯ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆಯ ಸಂಭ್ರಮದಲ್ಲಿ ಇಡೀ ದೇಶ ಮುಳುಗಿದೆ. ಈ ಸಂದರ್ಭದಲ್ಲಿ ದೇವಾಲಯಗಳ ನಗರಿ ಅಂತ ಕರೆಸಿಕೊಳ್ಳುವಂಥ ಉಡುಪಿ, ಅದರಲ್ಲೂ ಕೃಷ್ಣ ಮಠದಲ್ಲಿ ವಿಶೇಷವಾದ ಸಂಭ್ರಮ ಮನೆ ಮಾಡಿದೆ. ರಾಮ ಕೃಷ್ಣ ದೇವರ ಈ ವಿಶಿಷ್ಟವಾದ ಸಂಬಂಧ ಏನು, ಈ ಒಂದು ಅದ್ಭುತ ಪರಿಕಲ್ಪನೆ ಏನು ಅನ್ನೋದನ್ನು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಉಡುಪಿ ಶ್ರೀ ಕೃಷ್ಣ ಮಠ ಅನ್ನುವಂಥದ್ದು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಾದಿರಾಜಗುರು ಸಾರ್ವಭೌಮರು ಸುಮಾರು 500 ವರ್ಷದ ಹಿಂದೆ ಬಂದವರು. ಸೊ ಅವರು ಅಯೋಧ್ಯೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಮುಖ್ಯಪ್ರಾಣ ದೇವರು ಅಂದರೆ ಹನುಮಂತ ದೇವರ ಒಂದು ವಿಗ್ರಹವನ್ನು ಕೃಷ್ಣ ಮಠದಲ್ಲಿ ತಂದು ಪ್ರತಿಷ್ಠಾಪಿಸಿದರು ಅನ್ನುವಂಥದ್ದು ಬಹಳ ಒಂದು ಗಾಢವಾದ ನಂಬಿಕೆ ಅನಾದಿ ಕಾಲದಿಂದ ನಡೆದು ಬಂದಿದೆ. ಸೊ ಮುಖ್ಯಪ್ರಾಣ ದೇವರಿಗೆ ವಿಶೇಷವಾದ ಸ್ಥಾನ ಇದೆ ಉಡುಪಿಯಲ್ಲಿ. ಎಷ್ಟು ಪೂಜೆಗಳು, ಯಾವ ಬಗೆಯ ಪೂಜೆಗಳು ಕೃಷ್ಣದೇವರಿಗೆ ಆಗುತ್ತೋ ಆ ಎಲ್ಲ ಪೂಜೆಗಳು ಕೂಡ ಮುಖ್ಯಪ್ರಾಣ ದೇವರಿಗೂ ಆಗುತ್ತೆ. ಬಹಳ ಕಾರಣಿಕದ ದೇವರು, ಒಂದು ರೀತಿ ಉಡುಪಿಯ ಕಾವಲುಗಾರ ಅಂತಲೇ ಮುಖ್ಯಪ್ರಾಣ ದೇವರನ್ನು ನಂಬಲಾಗುತ್ತೆ. ಸೊ ಅಯೋಧ್ಯೆಯ ವಿಚಾರಕ್ಕೆ ಬಂದಾಗ ಅಲ್ಲೇ ಇದ್ದಂತಹ ಮುಖ್ಯಪ್ರಾಣ ದೇವರು ಅಂದರೆ ರಾಮನ ಬಂಟ ಹನುಮಂತ ದೇವರ ವಿಗ್ರಹವನ್ನು ವಾದಿರಾಜಗುರು ಸಾರ್ವಭೌಮರು 5 ಶತಮಾನಗಳ ಹಿಂದೆ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು ಅನ್ನುವಂಥದ್ದು ಇರುವಂಥ ನಂಬಿಕೆ. ಪ್ರತಿದಿನ ಕೃಷ್ಣದೇವರಿಗೆ ಯಾವೆಲ್ಲ ಸೇವೆಯನ್ನು ಮಾಡಲಾಗುತ್ತೆ ಆ ಎಲ್ಲ ಸೇವೆಯನ್ನು ಕೂಡ ಈ ಮುಖ್ಯಪ್ರಾಣ ದೇವರಿಗೂ ಕೂಡ ಮಾಡಲಾಗುತ್ತೆ. ಮತ್ತು ಪ್ರತಿದಿನ ಉತ್ಸವದಲ್ಲಿ ಮುಖ್ಯಪ್ರಾಣ ದೇವರನ್ನು ಕರೆದುಕೊಂಡು ಬಂದು ಆ ಭಕ್ತರಿಗೆ ಕಾಣುವ ಅವಕಾಶವನ್ನು, ಉತ್ಸವ ಮೂರ್ತಿಯನ್ನು ಕಾಣುವ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಬಹಳ ಕಾರಣಿಕದ ದೇವರು. ಕೃಷ್ಣದೇವರಿಗೆ ಎಷ್ಟು ನಿಷ್ಠೆ, ನಂಬಿಕೆ, ಶ್ರದ್ಧೆಯಿಂದ ಜನ ನಡೆದುಕೊಳ್ತಾರೋ ಅಷ್ಟೇ ನಿಷ್ಠೆ, ನಂಬಿಕೆ, ಶ್ರದ್ಧೆಗಳು ಮುಖ್ಯವಾಗಿ ಸ್ಥಳೀಯರಲ್ಲಿ ಮುಖ್ಯಪ್ರಾಣ ದೇವರ ಬಗ್ಗೆ ವಿಶೇಷವಾದ ಶ್ರದ್ಧೆ ಇರುವಂಥದ್ದು. ಸೊ ಅಯೋಧ್ಯೆಯ ವಿಚಾರಕ್ಕೆ ಬರೋದಾದರೆ ಅಯೋಧ್ಯೆಯ ರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.